ಗುರುಭ್ಯೋ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ತಾವೆಲ್ಲರೂ ಕೂಡ ಮಾಸ ಭವಿಷ್ಯ ಕಾರ್ಯಕ್ರಮವನ್ನು ನೋಡಿದ್ದೀರಿ, ಒಳ್ಳೆ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ನಿಮ್ಮ ಪ್ರೋತ್ಸಾಹಕ್ಕೆ ನಾನು ಆಭಾರಿಯಾಗಿದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ಸೆಪ್ಟೆಂಬರ್ ತಿಂಗಳಿನಲ್ಲಿ 12 ರಾಶಿಗಳಿಗೆ ಗ್ರಹ ಸ್ಥಿತಿಗಳ ಬದಲಾವಣೆಯಿಂದಾಗಿ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. ಪ್ರಥಮವಾಗಿ ಗ್ರಹ ಸ್ಥಿತಿಗಳನ್ನು ನೋಡುವುದಾದರೆ 4ನೇ ತಾರೀಕು ಸಿಂಹ ರಾಶಿಗೆ ಬುಧನ ಪ್ರವೇಶವಾಗುವಂಥದ್ದು, ಅದೇ ರೀತಿಯಾಗಿ 16ನೇ ತಾರೀಕು ಕನ್ಯಾ ರಾಶಿಗೆ ರವಿಯ ಪ್ರವೇಶವಾಗುವಂಥದ್ದು, 18ನೇ ತಾರೀಕು ತುಲಾ ರಾಶಿಗೆ ಶುಕ್ರನ ಪ್ರವೇಶವಾಗುವಂಥದ್ದು, ಅದೇ ರೀತಿಯಾಗಿ 23ನೇ ತಾರೀಕು ಕನ್ಯಾ ರಾಶಿಗೆ ಬುಧನ ಪ್ರವೇಶವಾಗುವಂಥದ್ದು. ಅದೇ ರೀತಿಯಾಗಿ 7ನೇ ತಾರೀಕು ಸೆಪ್ಟೆಂಬರ್ ಗಣೇಶ ಚತುರ್ಥಿ ಇರುವಂಥದ್ದು. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಮಗೆಲ್ಲರಿಗೂ ಕೂಡ ಗೌರಿ ಗಣೇಶರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಸದಾಕಾಲ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ತುಲಾ ರಾಶಿ. ಈ ತಿಂಗಳಿನಲ್ಲಿ ಗ್ರಹಗಳು ಸಂಚರಿಸಿದಾಗ ಬರ್ತಕ್ಕಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ತಿಳ್ಕೊಳ್ಳುವ. ಜನ್ಮ ರಾಶ್ಯಾಧಿಪತಿ ಆಗಿರ್ತಕ್ಕಂತಹ ಶುಕ್ರನು ತನ್ನ ನೀಚ ಸ್ಥಾನದಲ್ಲಿರುವಂಥದ್ದು, ಅದೇ ರೀತಿಯಾಗಿ 12ನೇ ಸ್ಥಾನದಲ್ಲಿರುವಂಥದ್ದು. ಈ ಒಂದು ಸಮಯದಲ್ಲಿ ಅಂದುಕೊಂಡಿರ್ತಕ್ಕಂತಹ ಕೆಲಸ ಕಾರ್ಯಗಳಾಗಿರಬಹುದು, ಅಥವಾ ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ಕೆಲಸಗಳಿರಬಹುದು, ಅಥವಾ ಯಾವುದಾದ್ರೂ ಕಷ್ಟಪಟ್ಟು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡಿದ್ರೆ ಅದರ ಫಲವನ್ನು ನಿರೀಕ್ಷಣೆ ಮಾಡುವಂತಹ ಹಂತದಲ್ಲಿದ್ದರೆ ತುಂಬಾ ಡಿಲೇ ಆಗುವಂಥ ಸಾಧ್ಯತೆಗಳಿರುತ್ತೆ. ಆರೋಗ್ಯದಲ್ಲಿ ಸಾಮಾನ್ಯವಾದಂಥ ಫಲವನ್ನ ಈ ತಿಂಗಳಿನಲ್ಲಿ ನೀವು ಕಾಣಬಹುದು. ಅದೇ ರೀತಿಯಾಗಿ ದ್ವಿತೀಯ ಸ್ಥಾನವನ್ನು ನೋಡುವಾಗ ದ್ವಿತೀಯಾಧಿಪತಿಯಾದಂತಹ ಕುಜನು ಬುಧನ ಮನೆಯಲ್ಲಿರುವಂಥದ್ದು, ಬುಧನ ಕ್ಷೇತ್ರದಲ್ಲಿರುವಂಥದ್ದು. ಈ ಒಂದು ಯೋಗವನ್ನು ನೋಡುವಾಗ ಹಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿ ಮತ್ತು ದಾಖಲೆ ಪತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿ ಸ್ವಲ್ಪ ಜಾಗೃತೆಯಿಂದ ಇರಬೇಕು. ಸಣ್ಣ ಪುಟ್ಟ ಮೋಸಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಯಾರದ್ದೋ ಮೋಸದ ಜಾಲದಲ್ಲಿ ನೀವು ಸಿಕ್ಕಾಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಇದನ್ನು ಸ್ವಲ್ಪ ಗಮನ ಇಟ್ಟು ಮುಂದುವರಿಬೇಕಾದಂಥ ಅಗತ್ಯಗಳಿದೆ. ಅದೇ ರೀತಿಯಾಗಿ ಇನ್ನೊಬ್ಬರಿಗೆ ಸಹಾಯವನ್ನು ಮಾಡಲಿಕ್ಕೆ ಅಥವಾ ಸಾಕ್ಷಿಯನ್ನು ಹಾಕಲಿಕ್ಕೆ ಅಥವಾ ಇನ್ನಿತರ ಒಂದು ವಿಷಯದಲ್ಲಿ, ಫೈನಾನ್ಸ್ ವಿಷಯದಲ್ಲಿ ಕೊಡಿಸ್ಲಿಕ್ಕೆ ಬೇಕಾಗಿ ನೀವು ಓಡಾಟ ಮಾಡ್ತಾ ಇದ್ರೆ ಈ ಒಂದು ವಿಷಯದಲ್ಲಿ ಸ್ವಲ್ಪ ಜಾಗೃತೆಯಿಂದ ಸರಿಯಾದಂತ ದಾಖಲೆ ಪತ್ರಗಳನ್ನೆಲ್ಲ ಪರಿಶೀಲನೆ ಮಾಡ್ಕೊಂಡು ಮುಂದುವರೆದ್ರೆ ಒಳ್ಳೆ ರೀತಿಯಾದಂತಹ ಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು. ಕುಟುಂಬದಲ್ಲಿಯೂ ಕೂಡ ಒಳ್ಳೆ ರೀತಿಯಾದಂತಹ ಸಂತೋಷವನ್ನ, ಸುಖವನ್ನ ಅನುಭವಿಸುವಂತಹ ಒಂದು ಸಮಯ ಇದಾಗಿರ್ತದೆ ಅಂತ ಹೇಳುವಂಥದ್ದು ಕಂಡು ಬರುತ್ತೆ ವೀಕ್ಷಕರೇ. ಇನ್ನು ತೃತೀಯ ಸ್ಥಾನವನ್ನು ನೋಡುವುದಾದರೆ ತೃತೀಯಾಧಿಪತಿಯಾದಂತಹ ಗುರು ಅಷ್ಟಮ ಸ್ಥಾನದಲ್ಲಿರುವಂಥದ್ದು. ನಿಮ್ಮ ಸಹೋದರರೊಳಗಡೆ ಅನಾವಶ್ಯಕವಾಗಿ ಹೇಳದಂತಹ ಮಾತಿಗೆ ಅಥವಾ ತಗೊಂಡಂತಹ ನಿರ್ಧಾರಕ್ಕೆ ವಿರೋಧಗಳು ಬರುವಂತಹ ಸಾಧ್ಯತೆಗಳಿರುತ್ತೆ. ಅಥವಾ ಪಿತ್ರಾರ್ಜಿತವಾದಂತಹ ಆಸ್ತಿ ವಿಷಯದಲ್ಲಿ ನಿಮ್ಮೊಳಗಡೆ, ಬಾಂಧವ್ಯದೊಳಗಡೆ ವಿರೋಧಗಳು ಬರುವಂತ ಸಾಧ್ಯತೆಗಳಿರುತ್ತೆ. ಸಂಬಂಧಗಳೆಲ್ಲ ಕೆಡುವಂತ ಸಾಧ್ಯತೆಗಳಿರುತ್ತೆ. ಜಾಣ್ಮೆಯಿಂದ, ಸಹನೆಯಿಂದ ಬಂದಂತಹ ಸಮಸ್ಯೆಯನ್ನು ಎದುರಿಸಲಿಕ್ಕಿರ್ತಕ್ಕಂಥ ಪರಿಹಾರವನ್ನ ತಾಳ್ಮೆಯಿಂದ, ಬುದ್ಧಿಶಕ್ತಿಯಿಂದಾಗಿ ಬಂದಿರತಕ್ಕಂಥ ಸಮಸ್ಯೆಯನ್ನು ಎದುರಿಸಲಿಕ್ಕಿರ್ತಕ್ಕಂತಹ ದಾರಿಯನ್ನು ಕಂಡುಕೊಳ್ಳಲಿಕ್ಕೆ ಈ ತಿಂಗಳಿನಲ್ಲಿ ನೀವು ಪ್ರಯತ್ನ ಪಡುವಂಥದ್ದು ಉತ್ತಮ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಇನ್ನು 4ನೇ ಸ್ಥಾನವನ್ನು ನೋಡುವುದಾದ್ರೆ 4ನೇ ಸ್ಥಾನಾಧಿಪತಿ ಆಗಿರ್ತಕ್ಕಂತಹ ಶನಿಯು ಪಂಚಮ ರಾಶಿಯಲ್ಲಿ ತನ್ನ ಸ್ವಕ್ಷೇತ್ರ ಮೂಲ ತ್ರಿಕೋಣದಲ್ಲಿರೋದ್ರಿಂದಾಗಿ ಭೂಮಿಯನ್ನು ಖರೀದಿ ಮಾಡುವಂಥ ವಿಷಯದಲ್ಲಿ, ವಿಚಾರಗಳಲ್ಲಿ ಒಳ್ಳೆ ರೀತಿಯಾದಂತಹ ಪ್ರತಿಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು. ತಗೊಂಡಂತಹ ಭೂಮಿಯಲ್ಲಿ ಕೃಷಿಯನ್ನು ಮಾಡುವಂಥದ್ದಿರಬಹುದು, ಅಥವಾ ಇನ್ನಿತರ ಚಟುವಟಿಕೆಗಳಿಗೆ ಬಳಸುವಂಥದ್ದಿರಬಹುದು, ಭೂಮಿಯನ್ನು ಖರೀದಿ ಮಾಡುವಂಥದ್ದಿರಬಹುದು, ಅದರ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥದ್ದಿರಬಹುದು, ಕಬ್ಬಿಣಕ್ಕೆ ಸಂಬಂಧಪಟ್ಟಿರತಕ್ಕಂಥ ವ್ಯಾಪಾರ ವ್ಯವಹಾರಗಳನ್ನು ಮಾಡುವವರಿಗಿರಬಹುದು. ಇದೆಲ್ಲವೂ ಕೂಡ ಒಳ್ಳೆ ರೀತಿಯಾದಂತಹ ಫಲವನ್ನು ಈ ಸಂದರ್ಭದಲ್ಲಿ ಕಾಣ್ತೀರಾ. ಇನ್ನು ರಿಯಲ್ ಎಸ್ಟೇಟ್ ಉದ್ಯಮದವರಿಗೂ ಕೂಡ ಒಳ್ಳೆ ರೀತಿಯಾದಂತಹ ಫಲವನ್ನು ಈ ಸಂದರ್ಭದಲ್ಲಿ ಕಾಣಬಹುದು. ಪಂಚಮ ಸ್ಥಾನದಲ್ಲಿರ್ತಕ್ಕಂಥ ಶನಿಯಿಂದಾಗಿ ಸ್ವಲ್ಪ ಮಾನಸಿಕವಾಗಿ ಟೆನ್ಷನ್ಗಳು ಜಾಸ್ತಿ ಆಗುವಂಥದ್ದು, ಅನಾವಶ್ಯಕವಾಗಿರ್ತಕ್ಕಂತಹ ಅಪವಾದಗಳು ಬರುವಂಥದ್ದು, ಅಥವಾ ಅನಾವಶ್ಯಕ ವಿಚಾರಗಳಿಗೆ ತಿರುಗಾಟಗಳು ಜಾಸ್ತಿ ಆಗುವಂಥದ್ದು, ಶತ್ರುಗಳ ಬಾಧೆಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಯಾಕೆಂತಂದ್ರೆ 6ನೇ ಸ್ಥಾನದಲ್ಲಿರ್ತಕ್ಕಂಥ ರಾಹುವಿನಿಂದಾಗಿ ಅನಗತ್ಯವಾಗಿ ಶತ್ರುಗಳ ಉಪದ್ರವ, ನೀವು ಯಾವ ರೀತಿಯಾದಂತಹ ದಾರಿಯಲ್ಲಿ ಹೋದರೂ ಕೂಡ ಉಪದ್ರವಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಇರತಕ್ಕಂತಹ ಆಸ್ತಿ ಪಾಸ್ತಿಗಳಿರಬಹುದು, ಅಥವಾ ವ್ಯವಸ್ಥೆಗಳಿರಬಹುದು, ಕೆಲಸ ಕಾರ್ಯಗಳಿರಬಹುದು, ಇದೆಲ್ಲವೂ ಕೂಡ ಯಾವುದು ಶಾಶ್ವತವಾಗಿರ್ತಕ್ಕಂಥ ವ್ಯವಸ್ಥೆಗಳ ಅಲ್ಲದೇ ಇದ್ರೂ ಕೂಡ ಇರತಕ್ಕಂತಹ ಜೀವನದಲ್ಲಿ ಎಲ್ಲದನ್ನು ನಿಭಾಯಿಸ್ಕೊಂಡು ಹೋಗಬೇಕಾದಂತ ಕರ್ತವ್ಯವಾಗಿರುತ್ತೆ. ಈ ಒಂದು ವಿಷಯದಲ್ಲಿ ತುಂಬಾ ಗಾಬರಿ ಬೀಳುವಂತ ಸಾಧ್ಯತೆಗಳಿರುತ್ತೆ. ಅಂದ್ರೆ ಟೆನ್ಷನ್ ಇರತಕ್ಕಂಥ ಸ್ಥಿತಿಯನ್ನ ಉಳಿಸ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗಬಹುದೇನೋ ಅಂತ ಹೇಳುವಷ್ಟರವರೆಗೆ ಒತ್ತಡಗಳು ಬರುವಂತಹ ಸಾಧ್ಯತೆಗಳು ಈ ಸಂದರ್ಭದಲ್ಲಿರುತ್ತೆ. 6ನೇ ಸ್ಥಾನದಲ್ಲಿ ಇರ್ತಕ್ಕಂತಹ ರಾಹುವು ಚಂಚಲತೆಯನ್ನು ಕೂಡ ಕೊಡುವಂತ ಸಾಧ್ಯತೆಗಳಿರುತ್ತೆ. ನೀವು ತಗೊಂಡಂತಹ ನಿರ್ಧಾರಕ್ಕೆ ಸರಿಯಾದಂತ ಒಂದು ಯೋಚನೆಯಿಂದಾಗಿ ಮುಂದುವರಿಲಿಕ್ಕೆ ನಿಮ್ಗೆ ಒಂದನೇದಾಗಿ ಯಾರ ಒಂದು ಬೆಂಬಲವೂ ಕೂಡ ಈ ಸಂದರ್ಭದಲ್ಲಿ ಇರಲ್ಲ. ಅಂದ್ರೆ ಸಪೋರ್ಟ್ ಅಂತ ಹೇಳ್ತೀವಿ, ಯಾರ ಸಪೋರ್ಟ್ ಕೂಡ ಈ ಸಂದರ್ಭದಲ್ಲಿ ಇರಲ್ಲ. ಅನಾವಶ್ಯಕವಾಗಿ ಯಾರೋ ಸಪೋರ್ಟ್ ಕೊಡ್ತೇವೆ ಅಂತ ಬಂದರೂ ಕೂಡ ಅರ್ಧಕ್ಕೆ ಕೈ ಕೊಟ್ಟು ಹೋಗ್ಬಿಡುವಂಥದ್ದು.
ಫೈನಾನ್ಸ್ ವಿಷಯ ಇರಬಹುದು, ಮಾನಸಿಕವಾಗಿ ಒಂದು ಬೆಂಬಲವನ್ನ ಅಥವಾ ನಿಮ್ಮೊಟ್ಟಿಗೆ ನಾನು ಇದ್ದೇನೆ ಈ ಕೆಲಸ ಮಾಡಿ ಅಂತ ಹೇಳುವಂತಹ ವಿಷಯದಲ್ಲಿರಬಹುದು, ಅಥವಾ ಕೆಲವಷ್ಟು ಹೊಸ ಅವಕಾಶಗಳು ಬಂದರೂ ಕೂಡ ನಿಮ್ಮ ಕೈ ತಪ್ಪು ಹೋಗ್ಬಿಡುವಂಥದ್ದು, ದೊಡ್ಡ ದೊಡ್ಡ ಅವಕಾಶಗಳು ನಿಮ್ಮ ಕೈ ತಪ್ಪು ಹೋಗ್ಬಿಡುತ್ತೆ. ಈ ಒಂದು ವಿಷಯದಲ್ಲಿ ತುಂಬಾ ಟೆನ್ಷನ್ ಮಾಡ್ಕೊಂಡು ಕೂತ್ಕೊಂಡಿದ್ದವರಿಗೆ ಖಂಡಿತವಾಗಿ ಹೇಳ್ತೇನೆ, ಮೊದಲು ಆ ಒಂದು ನೆಗೆಟಿವ್ ಎನರ್ಜಿಗಳಿಂದ ಆದಷ್ಟು ದೂರ ಇರ್ಲಿಕ್ಕೆ ಪ್ರಯತ್ನ ಪಡಿ. ಪಾಸಿಟಿವ್ ಆದಂತಹ ಕೆಲವಷ್ಟು ಚಟುವಟಿಕೆಗಳನ್ನು ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಇದನ್ನ ಎದುರಿಸಲಿಕ್ಕೆ ನಮ್ಮ ಮನುಷ್ಯ ಪ್ರಯತ್ನದಿಂದಲೋ ಅಥವಾ ನಾನೆಲ್ಲ ಮಾಡಿಬಿಡ್ತೇನೆ, ಎಲ್ಲ ನೆರವೇರಿಸಿಬಿಡ್ತೇನೆ, ನಾನು ಕೈ ಹಾಕಿದ್ರೆಲ್ಲ ಮುಗೀತು ಅಂತ ಹೇಳುವಂಥ ಅಹಂಕಾರ ಯಾವತ್ತೂ ಪಡಕ್ಕೆ ಹೋಗ್ಬೇಡಿ. ದೈವಾನುಗ್ರಹ ಮಾತ್ರ ಸಾಧ್ಯ. ನಿಮ್ಮ ಗಟ್ಟಿತನ, ನಿಮ್ಮ ಆತ್ಮಸ್ಥೈರ್ಯ ನಿಮ್ಮನ್ನು ಇಲ್ಲಿ ತನಕ ನಡೆಸ್ಕೊಂಡು ಬಂದಿರುತ್ತೆ. ಹಾಗಾದ್ರಿಂದಾಗಿ ದೇವರ ಮೇಲೆ ನಾವು ಭಾರ ಹಾಕಬೇಕು, ದೇವರಲ್ಲಿ ನಾವು ಮೊರೆ ಹೋಗಬೇಕು. ಈ ಒಂದು ಸಂಕಷ್ಟಗಳಿಂದ ಪರಿಹಾರ ಏನಪ್ಪಾ ಅಂತ ಹೇಳಿದ್ರೆ, ತಿಂಗಳ ಪ್ರತಿ ಒಂದು ರಾಶಿಗೂ ಕೂಡ ಅದರದ್ದೇ ಅಂತ ಸಣ್ಣ ಪುಟ್ಟ ಪರಿಹಾರಗಳನ್ನು ಹೇಳ್ತಾ ಇದ್ರೂ ಕೂಡ ಅದನ್ನೆಲ್ಲ ಮಾಡ್ತಾ ಇದ್ದೇವೆ ಅಂತ ನೀವು ಹೇಳ್ತಾ ಇದ್ರಿ. ಆದ್ರೆ ಅದಕ್ಕೆ ಸರಿಯಾದಂತ ಒಂದು ಪರಿಹಾರ ಏನು ಅಂತ ಹೇಳಿದ್ರೆ, ನಾನು ಈ ಸೆಪ್ಟೆಂಬರ್ ತಿಂಗಳ 18ನೇ ತಾರೀಕು ಪೌರ್ಣಿಮೆ ಇರೋದ್ರಿಂದ ಅವತ್ತಿನ ದಿವಸ ಅಘೋರ ರುದ್ರ ಹೋಮವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ. ಅಘೋರ ರುದ್ರ ಅಂತ ಹೇಳಿದ್ರೆ ಘೋರವಾಗಿರ್ತಕ್ಕಂಥ ಸಂಕಷ್ಟಗಳನ್ನು ಎದುರಿಸಲಿಕ್ಕೆ ಆ ಭಗವಂತನ ಅನುಗ್ರಹ ಇದ್ರೆ ಮಾತ್ರ ಸಾಧ್ಯ. ಎಂಥ ಸಮಸ್ಯೆಗಳಿದ್ರು ಕೂಡ ಖಂಡಿತವಾಗಿ ನಾವು ಅದನ್ನ ಎದುರಿಸಬಹುದು. ಆ ಶಿವನಲ್ಲಿ ಬಂದಿರತಕ್ಕಂಥ ಸಂಕಷ್ಟಗಳನ್ನ ನಿವಾರಣೆ ಮಾಡು, ಸಕಲ ದುರಿತಗಳನ್ನು ನಿವಾರಣೆ ಮಾಡು ಅಂತ ಹೇಳುವಂತ ಪ್ರಾರ್ಥನೆಗಳನ್ನು ಮಾಡಬೇಕಾಗಿದೆ. ಈ ಅಘೋರ ರುದ್ರ ಹೋಮದಲ್ಲಿ ನೀವೇನಾದ್ರೂ ಭಾಗಿಯಾಗಬೇಕು ಅಂತಿದ್ರೆ, ಗೋತ್ರ ಗೊತ್ತಿದ್ರೆ ಗೋತ್ರ, ಹೆಸರು, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ರಾಶಿ, ಅದೇ ರೀತಿಯಾಗಿ ನಿಮ್ಮ ವಿಳಾಸವನ್ನು ಮತ್ತು ನಿಮ್ಮ ಫೋನ್ ನಂಬರ್ ಅನ್ನು ಕೂಡ ಕೆಳಗೆ ಕಾಣಿಸುವಂತಹ ನಂಬರ್ಗೆ ಕಳಿಸ್ಕೊಡಿ. ಅವತ್ತಿನ ದಿವಸ 9:00 ಹೋಮ ಆರಂಭ ಆಗುತ್ತೆ. ಲೈವ್ ನಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಹೋಮದ ಪ್ರಸಾದವು ಕೂಡ ನಿಮಗೆ ಶೀಘ್ರವಾಗಿ ತಲುಪಿಸುವಂತ ವ್ಯವಸ್ಥೆಯನ್ನು ಮಾಡ್ತೇನೆ. ಈ ಹೋಮದಲ್ಲಿ ಭಾಗಿಯಾಗಬೇಕಿದ್ರೆ 1,001 ರೂಪಾಯಿಯನ್ನ ಒಂದು ಸಣ್ಣ ಮೌಲ್ಯವನ್ನ ನೀವು ಪಾವತಿಸಬೇಕಾಗುತ್ತೆ. ಕೆಳಗಡೆ ಕಾಣಿಸುವಂತ ನಂಬರ್ಗೆ ಫೋನ್ ಪೇ ಮುಖಾಂತರವಾಗಿ ಕಳಿಸ್ಕೊಡಿ, ನಿಮ್ಗೆ ಪ್ರಸಾದವನ್ನು ಕಳಿಸ್ಕೊಡ್ತೇನೆ. ಆ ಭಗವಂತನ ಅನುಗ್ರಹದಿಂದ ಬಂದಿರತಕ್ಕಂತ ಯಾವುದೇ ರೀತಿಯಾದಂತಹ ದೋಷ ದುರಿತಗಳು ಕೂಡ ನಿವಾರಣೆ ಆಗಲಿ ಅಂತ ಹೇಳುವಂತ ಪ್ರಾರ್ಥನೆಯನ್ನ ನೀವು ಮಾಡಿ, ಹೋಮದಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡ್ತೇವೆ. ಭಗವಂತನ ಅನುಗ್ರಹದಿಂದ ಸರ್ವವೂ ಮಂಗಳಕರವಾಗಿ ಬರುತ್ತೆ. ಶಿವ ಅಂತ ಹೇಳಿದ್ರೆ ಸರ್ವಮಂಗಳ. ಮಂಗಳಕರವಾದಂತಹ ಶಿವನನ್ನ ಆರಾಧನೆ ಮಾಡೋದ್ರಿಂದ ಒಳ್ಳೆ ರೀತಿಯಾದಂತಹ ಪ್ರತಿಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣ್ಬೋದು. ಇನ್ನು ಸಪ್ತಮ ಸ್ಥಾನ ಅಂತ ಹೇಳುವಂಥದ್ದು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿ ಹೆಚ್ಚಿನದಾಗಿರ್ತಕ್ಕಂಥ ಚಿಂತನೆಯನ್ನು ನಾವು ಮಾಡಬೇಕಾಗಿರುವಂಥದ್ದು. ವಿವಾಹಕ್ಕೋಸ್ಕರವಾಗಿ ಪ್ರಯತ್ನ ಪಡ್ತಾ ಇರುವವರಿಗೆ ಸರಿಯಾದಂಥ ಸಂಬಂಧಗಳು ಕೂಡ ಬರ್ತಾ ಇಲ್ಲ ಅಂತ ಹೇಳುವಂತಹ ಯೋಚನೆಗಳು ಹೆಚ್ಚಾಗಿರುತ್ತೆ. ಅನಾವಶ್ಯಕವಾಗಿ ಏನೇನೋ ವಿಷಯದಲ್ಲಿ ಟೆನ್ಷನ್ ಮಾಡ್ಕೊಳ್ತಾ ಇರೋದ್ರೊಟ್ಟಿಗೆ ಇದೊಂದು ಜಾಸ್ತಿ ಆಗಿದೆ ಅಂತ ಹೇಳುವಂತಹ ಒತ್ತಡಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಎಷ್ಟು ವಿಚಾರಗಳನ್ನು ಮಾಡಿದ್ರು, ಎಷ್ಟು ವಿಚಾರಿಸಿದ್ರು ಕೂಡ ಸಂಬಂಧಗಳು ಸರಿಯಾಗಿ ಕೂಡು ಬರ್ತಾ ಇಲ್ಲ ಅಂತ ಹೇಳುವಂತ ಯೋಚನೆ ಇದ್ರೆ ಈ ಸಂದರ್ಭದಲ್ಲಿ ಈ ಹೋಮದಲ್ಲಿ ನೀವು ಅದನ್ನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ದಾಂಪತ್ಯ ಜೀವನ ನಡೆಸ್ತಾ ಇರುವವರಿಗೂ ಕೂಡ ಸಣ್ಣ ಪಟ್ಟ ವಾದ ವಿವಾದಗಳು ಕೂಡ ಬರುವಂತ ಸಾಧ್ಯತೆಗಳಿರುತ್ತೆ. ನಿಧಾನವಾಗಿ ಯಾವುದೇ ವಿಷಯದಲ್ಲಿಯೂ ಕೋಪಗಳನ್ನ ನಿಮ್ಮ ಬುದ್ಧಿಗೆ ಕೊಟ್ಟು ವ್ಯರ್ಥ ಮಾಡ್ಕೊಳ್ಬೇಡಿ, ಜೀವನವನ್ನು ಹಾಳು ಮಾಡ್ಕೊಳ್ಬೇಡಿ. ಇನ್ನು ಅಷ್ಟಮ ಸ್ಥಾನವನ್ನು ನೋಡೋದಾದ್ರೆ, ಅಷ್ಟಮ ಸ್ಥಾನಾಧಿಪತಿ ಆದಂತಹ ಶುಕ್ರನು ನೀಚ ಸ್ಥಿತಿಯಲ್ಲಿರುವಂಥದ್ದು, ನಿಮ್ಮ ರಾಶ್ಯಾಧಿಪತಿ. ಈ ಒಂದು ಸಂದರ್ಭದಲ್ಲಿ ವಾಹನವನ್ನು ಓಡಿಸುವಾಗಿರಬಹುದು ಅಥವಾ ಕೆಲವಷ್ಟು ಸಾಹಸದ ಕಾರ್ಯಗಳನ್ನು ಮಾಡುವಾಗಿರಬಹುದು. ನಿತ್ಯ ಜೀವನದಲ್ಲಿ ಬರತಕ್ಕಂತಹ ಕೆಲವಷ್ಟು ವಿಚಾರ ವಿಷಯಗಳಲ್ಲಿ ಅಗ್ನಿ ಸಂಬಂಧವಾಗಿ, ಕರೆಂಟ್ ಸಂಬಂಧವಾಗಿ, ನೀರಿಗೆ ಸಂಬಂಧಪಟ್ಟು ಎತ್ತರದ ಪ್ರದೇಶಗಳನ್ನು ಏರುವಾಗ ಎಲ್ಲ ವಿಷಯದಲ್ಲೂ ಸ್ವಲ್ಪ ಆದಷ್ಟು ಜಾಗ್ರತೆ ಇದ್ದಷ್ಟು ಒಳ್ಳೆಯದು ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಅದೇ ರೀತಿಯಾಗಿ 9ನೇ ಸ್ಥಾನಾಧಿಪತಿಯಾದಂತಹ ಬುಧನು ರವಿಯೊಟ್ಟಿಗೆ ಸಿಂಹರಾಶಿಯಲ್ಲಿರುವಂಥದ್ದು ನಿಮ್ಮ ತಂದೆಯವರ ಆರೋಗ್ಯದಲ್ಲಿ ವಿಶೇಷವಾದಂಥ ಕಾಳಜಿಯನ್ನು ಈ ಸಂದರ್ಭದಲ್ಲಿ ವಹಿಸಿ. ಯಾವುದೇ ವಿಷಯದಲ್ಲಿಯೂ ಕೂಡ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬಿಡಿ. ಆರಂಭದಲ್ಲಿಯೇ ಸರಿಯಾದಂಥ ಚಿಕಿತ್ಸೆಗಳನ್ನು ಅಥವಾ ಸರಿಯಾದಂಥ ಮಾರ್ಗದರ್ಶನವನ್ನು ತಗೊಂಡು ಮುಂದುವರೆದಷ್ಟು ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಅದೇ ರೀತಿಯಾಗಿ ಇನ್ನು ಕೆಲಸ ಕಾರ್ಯದಲ್ಲಿಯೂ ಕೂಡ ಕೆಲಸ ಕಾರ್ಯಗಳಿಲ್ಲ ಅಂತ ಹೊಸ ಕೆಲಸ ಕಾರ್ಯವನ್ನು ಹುಡುಕ್ತಾ ಇರುವವರಿಗೆ ಒಳ್ಳೆಯ ಕೆಲಸ ಕಾರ್ಯವೂ ಕೂಡ ಸಿಗುವಂತಹ ಯೋಗಗಳಿದೆ. ಕೆಲಸ ಕಾರ್ಯದಲ್ಲಿ ಸಣ್ಣ ಪುಟ್ಟ ಒತ್ತಡಗಳು, ಕಿರಿಕಿರಿ, ಅಪವಾದ, ನಿಂದನೆಯ ಮಾತುಗಳನ್ನು ಕೂಡ ಕೇಳುವಂತಹ ಸಾಧ್ಯತೆಗಳಿರುತ್ತೆ. ಇನ್ನು ಲಾಭಸ್ಥಾನದಲ್ಲಿರ್ತಕ್ಕಂತಹ ರವಿಯಿಂದಾಗಿ ಅದೇ ರೀತಿಯಾಗಿ ಬುಧನು ಕೂಡ ಆ ಕ್ಷೇತ್ರದಲ್ಲಿರುವಂಥದ್ದು ಪ್ರಯತ್ನ ಪಟ್ಟಂತ ಕೆಲಸ ಕಾರ್ಯಗಳಲ್ಲಿ ಸರ್ಕಾರಕ್ಕೆ ಅಥವಾ ಸರ್ಕಾರದ ಅಧೀನದಲ್ಲಿರ್ತಕ್ಕಂತಹ ಯಾವ ವಿಷಯದಲ್ಲಿ ನೀವು ಪ್ರಯತ್ನ ಪಡ್ತಾ ಇದ್ದೀರಿ ಆ ವಿಷಯದಲ್ಲಿ ಒಳ್ಳೆ ರೀತಿಯಾದಂತಹ ಫಲವನ್ನ ನೀವು ಈ ಸಂದರ್ಭದಲ್ಲಿ ಕಾಣಬಹುದು. ಸರ್ಕಾರಿ ಸವಲತ್ತುಗಳಿರ್ಬೋದು, ಸೌಲಭ್ಯಗಳಿರ್ಬೋದು, ಅಥವಾ ಕೆಲಸ ಕಾರ್ಯಕ್ಕೋಸ್ಕರ ಅರ್ಜಿಗಳನ್ನು ಹಾಕಿದ್ರೆ, ಇನ್ನಿತರ ವಿಷಯಗಳಲ್ಲಿ, ರಾಜಕೀಯ ವಿಷಯದಲ್ಲಿ, ರಾಜಕೀಯ ರಂಗಗಳಲ್ಲಿ ಒಳ್ಳೆಯ ರೀತಿಯಾದಂತಹ ಪ್ರತಿಫಲವನ್ನು ಕಾಣಬಹುದು. ಸನ್ಮಾನ, ಗೌರವ ಇದೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ಸಿಗುವಂತಹ ಯೋಗಗಳಿರುತ್ತೆ. ಇನ್ನು 12ನೇ ಸ್ಥಾನದಲ್ಲಿರ್ತಕ್ಕಂಥ ಕೇತುವಿನಿಂದಾಗಿ ಸ್ವಲ್ಪ ಅಪವಾದ, ನಿಂದನೆಯ ಮಾತುಗಳು, ಅನಗತ್ಯವಾಗಿ ಕೆಲವಷ್ಟು ಕಾರ್ಯಗಳನ್ನ ಅಥವಾ ಕೆಲಸಗಳು ನಿಮ್ಮ ಮೇಲೆ ಒತ್ತಡಗಳು ಬಂದು ಆ ಕೆಲಸ ಕಾರ್ಯಗಳನ್ನ ಮಾಡುವಂತ ಸಾಧ್ಯತೆಗಳಿರುತ್ತೆ.
ಅಂದರೆ ಕೆಲವಷ್ಟು ಕೆಟ್ಟ ಕಾರ್ಯಗಳನ್ನು ಕೂಡ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಅದು ಒತ್ತಡದಿಂದಾಗಿ. ಯಾಕಂತ ಹೇಳಿದ್ರೆ 12ನೇ ಸ್ಥಾನವನ್ನ ಪಾಪಂ ವ್ಯಯಂಚ ಪತನಂ. ಪಾಪ ಅಂದರೆ ಪಾಪಕರ್ಮಗಳು ನಿಮ್ಮ ಕೈಯಿಂದ ನಡೆದು ಬಿಟ್ಟಿದೆ, ಅಥವಾ ವಿರೋಧಗಳಾಗ್ಬಿಟ್ಟಿದೆ, ಅಥವಾ ಅಪವಾದಗಳು ಬಂದಿದೆ ಅಂತ ಹೇಳುವಂತಹ ಸಂದಿಗ್ಧತೆಗಳು ಬರುವಂತಹ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗೃತೆಯಿಂದಿರಿ. ನಿಮ್ಮನ್ನು ಹೆದರಿಸ್ತಾ ಇರುವಂಥದ್ದಲ್ಲ, ಜಾಗೃತೆಯನ್ನು ಯಾವ್ಯಾವ ವಿಷಯದಲ್ಲಿ ಇರಬೇಕು ಅಂತ ಹೇಳುವಂಥದ್ದನ್ನು ನಾನು ಹೇಳ್ತಾ ಇರುವಂಥ. ಅದೇ ರೀತಿಯಾಗಿ ಪತನ ಅಂತಲೂ ಬರುತ್ತೆ. ಪತನ ಅಂತ ಹೇಳಿದ್ರೆ ಜಾರ್ ಬೀಳುವಂಥದ್ದು ಅಥವಾ ಸಡನ್ ಆಗಿ ಯಾವುದೋ ಒಂದು ಪೊಸಿಷನ್ ಅಲ್ಲಿ ನೀವು ಇರ್ತೀರಾ, ಆ ಸ್ಥಾನವನ್ನು ಬಿಡಬೇಕು ಅಂತ ಹೇಳುವಂಥ ಸ್ಥಿತಿಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಯಾವುದೇ ವಿಷಯಕ್ಕೂ ಹೆದರಿಕೆ ಹೋಗಬೇಡಿ. ಆ ಭಗವಂತನ ಅನುಗ್ರಹದಿಂದ ಸದಾಕಾಲ ಸನ್ಮಂಗಳವು ಉಂಟಾಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನ ನಾನು ಕೂಡ ಮಾಡ್ತೇನೆ. ತಮ್ಗೆಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್. ವೀಕ್ಷಕರೇ, ಸಾಕಷ್ಟು ಜನ ನಾನಾ ರೀತಿಯಾದಂತಹ ಸಕಲ ಸಂಕಷ್ಟಗಳಿದೆ, ಕಷ್ಟ ನಷ್ಟಗಳಿದೆ, ಯಾವ ರೀತಿಯಾದಂಥ ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಗೊತ್ತಾಗ್ತಾ ಇಲ್ಲ, ಅಥವಾ ಯಾವ ರೀತಿ ನಾವು ಮುಂದುವರಿಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ಪ್ರತ್ಯೇಕವಾದಂತಹ ಸರಿಯಾದಂತಹ ನಿಮ್ಮ ಜಾತಕ ಇದ್ರೆ ಜಾತಕ, ಅದಲ್ಲ ಅಂತಾದ್ರೆ ವ್ಯಕ್ತಿಗತವಾದಂತಹ ಚಿಂತನೆಯಿಂದ ಬಂದಂತಹ ಸಮಸ್ಯೆಯನ್ನು ಅರ್ಥಕೊಂಡು ಪರಿಹಾರವನ್ನು ನಾವು ಮಾಡ್ಕೊಳ್ಬಹುದು. ನೀವು ಫೋನ್ ಮುಖಾಂತರವಾಗಿ ಸಾಕಷ್ಟು ಜನ ಕೇಳ್ತಾ ಇದ್ದೀರಿ. ಫೋನ್ ಮುಖಾಂತರವಾಗಿ ನಾವು ಉತ್ತರ ಕೊಡಕ್ ಆಗಲ್ಲ. ಆ ವಿಷಯಗಳ ಬಗ್ಗೆ ನೇರವಾಗಿ ಬಂದ್ರೆ ನಾವು ಅದಕ್ಕೆ ಬೇಕಾದಂತಹ ಪರಿಹಾರವನ್ನು ಕಂಡುಕೊಳ್ಳಬಹುದು. ಅದೇ ರೀತಿಯಾಗಿ ಸಾಮಾನ್ಯ ಜನರಿಗೂ ಕೂಡ ಈ ಜ್ಯೋತಿಷ್ಯ ಶಾಸ್ತ್ರ ಅಂತ ಹೇಳುವಂಥದ್ದು ಬರೇ ದುಡ್ಡಿರುವವರಿಗಷ್ಟೇ ಅಲ್ಲ, ಅಥವಾ ದುಡ್ಡು ಇಲ್ಲದೆ ಇರುವವರಿಗೆ ಇಲ್ಲ ಅಂತ ಹೇಳುವಂಥದ್ದು ಅಲ್ಲ. ಜ್ಯೋತಿಷ್ಯ ಶಾಸ್ತ್ರ ದುಬಾರಿಯೂ ಅಲ್ಲ, ಜ್ಯೋತಿಷ್ಯ ಶಾಸ್ತ್ರ ಅಗ್ಗವೂ ಅಲ್ಲ. ಹಾಗಾಗಿ ಎಲ್ರಿಗೂ ಕೂಡ ಪರಿಹಾರ ಮಾಡಲಿಕ್ಕೆ ಇರ್ತಕ್ಕಂಥ ಅವಕಾಶಗಳು ಸಿಗಲಿ ಅಂತ ಹೇಳುವಂಥ ದೃಷ್ಟಿಯಿಂದ ಸೆಪ್ಟೆಂಬರ್ 18ನೇ ತಾರೀಕು ಅಘೋರ ರುದ್ರಹೋಮವನ್ನು ಸಂಕಲ್ಪ ಮಾಡಿದ್ದೇನೆ. ಈ ಮೊದಲು ವಿಡಿಯೋದಲ್ಲಿ ನಾನು ಹೇಳಿರೋ ಪ್ರಕಾರವಾಗಿ ಯಾರ್ಯಾರಿಗೆ ಭಾಗವಹಿಸಬೇಕು ಅಂತ ಹೇಳುವಂತಹ ಮನಸ್ಸಿದೆ ಅವರೆಲ್ಲರೂ ಕೂಡ ಕೆಳಗೆ ಕಾಣಿಸುವಂಥ ನಂಬರ್ಗೆ ನಿಮ್ಮ ಹೆಸರು, ನಕ್ಷತ್ರ, ರಾಶಿ, ಗೋತ್ರ, ಅದೇ ರೀತಿ ವಿಳಾಸವನ್ನು ಕಳಿಸ್ಕೊಡಿ. 1001 ರೂಪಾಯಿ ಸಣ್ಣ ಮೌಲ್ಯ ಇರುತ್ತೆ, ಅದನ್ನು ನೀವು ಪಾವತಿಸಬೇಕಾಗುತ್ತೆ. ಪ್ರಸಾದವನ್ನು ನಾನು ಕಳಿಸ್ಕೊಡ್ತೇನೆ. ಪ್ರಸಾದವನ್ನು ಪ್ರತಿನಿತ್ಯ ಧಾರಣೆ ಮಾಡಿ ಭಗವಂತನನ್ನ ಮೊರೆ ಹೋಗಿ. ಅದನ್ನು ಬಿಟ್ಟು ಅರ್ಧ ಗಂಟೆಲಿ ಪರಿಹಾರ, 1 ಗಂಟೆಲಿ ಪರಿಹಾರ, ಇವೆಲ್ಲ ಏನು? 24 ಗಂಟೆಲಿ ಪರಿಹಾರ, ಇವೆಲ್ಲ ಆಗದೇ ಇರುವಂಥ ವಿಷಯಗಳು. ಇದರಲ್ಲಿ ಈಗಾಗಲೇ ಸಾಕಷ್ಟು ಜನ ದುಡ್ಡನ್ನ, ಸಮಯವನ್ನ ಎಲ್ಲ ಕಳ್ಕೊಂಡಿರ್ತೀರಿ. ಸ್ವಲ್ಪ ವಿವೇಚನೆಯಿಂದ ಯೋಚನೆ ಮಾಡಿಕೊಂಡು ಸರಿಯಾದಂತಹ ಒಂದು ದಾರಿಯಲ್ಲಿ ಪರಿಹಾರವನ್ನು ಕಂಡುಕೊಳ್ಳಿ. ಇದರಿಂದಾಗಿ ಜ್ಯೋತಿಷ್ಯ ಶಾಸ್ತ್ರಕ್ಕೂ ಅಪವಾದ ಬಂದ್ಬಿಡುತ್ತೆ, ದೇವ್ರ ಮೇಲೂ ವಿರಕ್ತಿ ಬಂದ್ಬಿಡುತ್ತೆ. ಇದೆಲ್ಲ ಯಾಕೆ? ತಾವೆಲ್ಲರೂ ಕೂಡ ಈ ಒಂದು ವಿಶೇಷವಾಗಿ ಹೋಮದಲ್ಲಿ ಭಾಗಿಯಾಗಿ ಭಗವಂತನ ಕೃಪೆಗೆ ಪಾತ್ರರಾಗಿ ಅಂತ ಈ ಮೂಲಕವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಹೋಮದ ಪ್ರಯೋಜನವನ್ನು ತಾವೆಲ್ಲರೂ ಕೂಡ ಪಡ್ಕೊಳ್ಳಿ. ತಮ್ಗೆಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್.